तः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। दृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ದಶಮೋಧ್ಯಾಯದಲ್ಲಿ 11ನೇ ಶ್ಲೋಕ. ವೃಕೋದರಶ್ಚ ದೌಮ್ಯಶ್ಚ ಸ್ತ್ರಿಯೋ ಮತ್ಸ್ಯಸುತಾದಯಃ ನ ಸೇಹಿರೇ ವಿಮುಹ್ಯಂತಹ ವಿರಹಂ ಶಾರ್ಂಗಧನ್ಮನಃ. ಪರಮಾತ್ಮನ ದುಃಖವನ್ನ ಅವರು ಸಹನೆ ಮಾಡ್ಲಿಕ್ಕಾಗಲ್ಲ ಅಂತ ನಾವು ನೋಡಿದ್ದೀವಿ. ಅಂದರೆ ಪರಮಾತ್ಮ ತಾನು ದ್ವಾರಕಾಪಟ್ಟಣಕ್ಕೆ ಹೋಗಬೇಕು ಅಂತ ಹಸ್ತಿನಾವತಿಯಿಂದ ಹೊರಡ್ತಾ ಇದ್ದಾನೆ. ಆಗ ಪಾಂಡವರು ಮತ್ತೆ ಆ ಸ್ತ್ರೀಯರು ಉತ್ತರಾದೇವಿ ಅವರು ಯಾರು ಕೂಡ ಸಹನೆ ಮಾಡ್ಲಿಕ್ಕಾಗಿಲ್ಲ ಅಂತ ನೋಡಿ. ಅದಾದ ಮೇಲೆ ಏನಾಯ್ತು? ತತ್ಸಂಗ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಹತೆ ಬುಧಃ ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃದಾಕರ್ಣ್ಯರೋಚನಂ ಪಾರ್ಥಾನಾಂ ಕೃಷ್ಣ ವಿರಹ ಸಹನಂ ಕೈಮುತ್ಯನ್ಯಾಯೇನ. ಪಾಂಡವರಿಗೆ ಕೃಷ್ಣನ ವಿರಹವನ್ನ ಸಹನೆ ಮಾಡ್ಲಿಕ್ಕಾಗಲ್ಲ ಎಂಬ ಅದನ್ನ ಒಂದು ಕೈಮುತ್ಯ ನ್ಯಾಯದಿಂದ ಹೇಳ್ತಾರೆ. ಸತ್ಸಂಗಾನ್ ಮುಕ್ತ ದುಸ್ಸಂಗ, ಪರಮಾತ್ಮನ ಸಂಘದಿಂದ ಅವ್ರಿಗೆ ಏನಾಯ್ತು? ಪುತ್ರದಾರಾದಿಷು ದುಸ್ಸಂಗ. ಪರಮಾತ್ಮನ ಸಂಘದಿಂದ ಏನಾಗ್ತದೆ? ಹೆಂಡತಿ ಮಕ್ಕಳು ಅವರಲ್ಲಿಲ್ಲ ಹೆಚ್ಚು ಆಸಕ್ತಿ, ಅಂದ್ರೆ ಪೂರ್ತಿ ಪ್ರೀತಿ ಇರೋದಿಲ್ಲ ಅಂತಲ್ಲ. ಈಗ ನೋಡಿ, ಇವತ್ತು ಸೈಕಾಲಜಿ ಇದು. ಒಂದು ವಸ್ತುಕ್ಕಿಂತ ಉತ್ತಮವಾದ ವಸ್ತು ಸಿಕ್ಕಿದಾಗ ಆ ಉತ್ತಮವಾದ ವಸ್ತುವಿನ ಕಡೆ ಗಮನ ಹೋಗ್ತದೆ. ಅದಕ್ಕಿಂತ ಕೆಳಗಿನ ವಸ್ತು ಬೇಡ ಅಂತ ಅಲ್ಲ, ಅದಕ್ಕಿಂತ ಉತ್ತಮವಾದ ವಸ್ತುವನ್ನು ಹೆಚ್ಚು ಪ್ರೀತಿಸ್ತೀವಿ. ಅದೇ ತರ ಪರಮಾತ್ಮನಿಗಿಂತ ಉತ್ತಮವಾದ ವಸ್ತು ಯಾರಿದ್ದಾರೆ? ಯಾರು ಇಲ್ಲ. ಅದರಿಂದ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟ ಮೇಲೆ ಬೇರೆಯವ್ರ ಕಡೆ ಮನಸ್ಸು ಹೋಗೋದಿಲ್ಲ, ಅದು ರುಚಿ ಅಂತ ಅನಿಸೋದಿಲ್ಲ. ಅದರ ಅರ್ಥ ಅವ್ರು ಬೇಡ ಅಂತ ಅರ್ಥ ಇಲ್ಲ, ಮಧ್ಯದಲ್ಲೇ ಇರಬೇಕು. ಪದ್ಮಪತ್ರ ಮೀವಾಂಬಸ, ಸಾವಿರ ಎಲೆಯಲ್ಲಿ ನೀರಿದ್ದ ಹಾಗೆ ಏನೋ ಒಂದು ಕರ್ಮ ನಿಮಿತ್ತ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದರಿಂದ ದೇವರು ಇಟ್ಟಿರುವ ತನಕ ನಾವು ಸಂತೋಷವಾಗಿ ದೇವರ ಸೇವೆ ಮಾಡ್ಕೊಂಡು ಇರ್ಬೇಕಷ್ಟೆ. ಅದಕ್ಕಿಂತ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಾರ್ದು. ಹಾಗೆ ಝೀರೋ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾರೆ ನೋಡಿ, ಆ ತರ. ಯಾಕೆ ಅವರವ್ರದ್ದು ಒಂದು ಎಲ್ಲ ಅಸಮರ್ಥರೇ. ಯಾರಿಗೆ ಏನ್ ಸಾಮರ್ಥ್ಯ ಇದೆ ಹೇಳಿ? ಎಲ್ಲ ಪರಮಾತ್ಮ ಕೊಟ್ಟದ್ದು, ಯಥಾ ಯೋಗ್ಯವಾದದ್ದು. ಅದರಿಂದ ಪರಮಾತ್ಮನ ಸಂಘದಿಂದ ಬೇರೆಯವರ ಸಂಘ ಅದು ಕಡಿಮೆ ಆಗಿಬಿಡ್ತದೆ. ಹಾತುಂ ನೋತ್ಸಹತೆ ಬುಧಃ. ಪರಮಾತ್ಮನ ಸಂಘ ಒನ್ಸ್ ಬಂದ ಮೇಲೆ ಅದನ್ನ ಬಿಡಬೇಕು ಅಂತ ಮನಸ್ಸು ಬರೋದಿಲ್ಲ ನೋಡಿ. ಪಾಠಗಳನ್ನ ಕೇಳಬೇಕು, ಪರಮಾತ್ಮನ ಮಹಿಮೆ ಶ್ರವಣ ಮಾಡಬೇಕು ಅಂತ ನೀವೆಲ್ಲ ಬರ್ತಾ ಇರ್ತೀರ, ಪ್ರತಿ ದಿವಸ ಬರ್ತೀರಿ ನೋಡಿ. ಬಿಡಬೇಕು ಅಂತ ಅನಿಸ್ತದಾ? ಇಲ್ಲ. ಅದೇ ತರ ಉತ್ತಮವಾದ ವಸ್ತು ಸಿಕ್ಕಿದಾಗ ಅದನ್ನ ಬಿಡ್ಲಿಕ್ಕೆ ಯಾರಿಗೆ ಮನಸ್ಸು ಬರುತ್ತದೆ? ಬರೋದಿಲ್ಲ. ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃದಾವರ್ತ್ಯ ರೋಚನಂ. ಒಂದು ಬಾರಿ ಪರಮಾತ್ಮನ ಕೀರ್ತನೆ ಕಿವಿಯಲ್ಲಿ ಬಿದ್ದರೆ, ಪರಮಾತ್ಮನ ಮಹಿಮೆಯನ್ನ ಕಿವಿಯಲ್ಲಿ ಬಿದ್ದರೆ ಮತ್ತೆ ನಾವು ಬಿಡಬೇಕು ಅಂತ ಅನಿಸೋದೇ. ನಾರದರಿಗೆ ಆಗಿತ್ತು ನೋಡಿ. ತಾವು ದಾಸಿಪುತ್ರನಾಗಿ ಇದ್ದಾಗ ಒಂದು ಬಾರಿ ದರ್ಶನ ಆಯ್ತು, ಪರಮಾತ್ಮನ ದರ್ಶನ ಆಯ್ತು. ಆದ್ರೆ ಅಷ್ಟಕ್ಕೆ ಅವರಿಗೆ ಸಾಕಾಗೋದಿಲ್ಲ, ಇನ್ನಷ್ಟು ನೋಡ್ಬೇಕು, ಇನ್ನಷ್ಟು ಕೇಳಬೇಕು, ತಿಳಿಯಬೇಕು ಅಂತ ಅವರು ಉತ್ಸುಕರಾದರು. ಹಾಗೆ ಅದೇ ತರನೇ ಆ ರೀತಿಯಾಗಿರುವಾಗ ಒಮ್ಮೆ ಪರಮಾತ್ಮನ ಮಹಿಮೆಯನ್ನ ಕೇಳಿದರನೇ ನಮಗೆ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಇನ್ನು ಪಾಂಡವರ ಪರಿಸ್ಥಿತಿ ಏನಾಗಿರ್ಲಿಕ್ಕಿಲ್ಲ ಅಂತ ಒಟ್ಟಭಿಪ್ರಾಯ. ತಸ್ಯಾಭ್ಯಸ್ತದಿಯಃ ಪಾರ್ಥಾಃ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶನ ಆಲಾಪ ಶಯನಾಸನ ಭೋಜನೈಃ. ಪಾಂಡವರು ಹೇಗೆ ತಾನೇ ಸಹನೆ ಮಾಡ್ಲಿಕ್ಕೆ ಸಾಧ್ಯ? ಯಾಕೆ? ಆ ಪರಮಾತ್ಮನ ಜೊತೆಗೆ ಪರಮಾತ್ಮನನ್ನ ನಿತ್ಯ ನೋಡ್ತಾ ಇದ್ರು. ದರ್ಶನ
ಸ್ಪರ್ಶನ, ದೇವರನ್ನ ಮುಟ್ಟುತ್ತಾ ಇದ್ರು. ಸ್ಪರ್ಶನ, ಆಲಾಪ, ದೇವರ ಜೊತೆಗೆ ಮಾತನಾಡ್ತಾ ಇದ್ರು. ಮತ್ತು ಶಯನ, ದೇವರ ಜೊತೆಗೆ ಮಲ್ಕೋತಾ ಇದ್ರು. ಮತ್ತು ಆಸನ, ದೇವರ ಜೊತೆಗೆ ಕುಳಿತುಕೋತಾ ಇದ್ರು. ಭೋಜನ, ದೇವರ ಜೊತೆಗೆ ಊಟ ಮಾಡ್ತಾ ಇದ್ರು. ಈ ರೀತಿಯಾಗಿ ಒಮ್ಮೆ ದೇವರ ಸ್ಮರಣೆ ಮಾಡಿದ್ರನೆ ಬಿಡ್ಲಿಕ್ಕೆ ಆಗೋದಿಲ್ಲ. ದೇವರನ್ನ ನೋಡ್ತಾ, ಮಾತನಾಡುತ್ತಾ, ಜೊತೆಗೆ ಕೂತ, ಜೊತೆಗೆ ಮಲ್ಕೊಂಡು, ಜೊತೆಗೆ ಊಟ ಮಾಡಿ, ಈ ರೀತಿಯಾಗಿ ಕಾಲವನ್ನ ಕಳೆದವರು ಪಾಂಡವರು. ಕೃಷ್ಣ ಒಮ್ಮಿಂದೊಮ್ಮೆ ದ್ವಾರಕಾಗೆ ಹೋಗ್ತಾನೆ ಅಂದ್ರೆ ದುಃಖ ಆಗದೇ ಇರುತ್ತದ? ದುಃಖ ಆಗೇ ಆಗ್ತದೆ ಅಂತ. ಸರ್ವೇ ತೇ ಅನಿಮಿಷೈ ರಕ್ಷೈಃ ತಮನುಧೃತ ಚೇತಸಃ ವೀಕ್ಷಂತ ಸ್ನೇಹ ಸಂಬಂಧಾತ್ ವಿಚೇರುಸ್ತತ್ರ ತತ್ರಃ. ಎಲ್ಲರೂ ಕೂಡ ಕಣ್ಣು ಮುಚ್ಚದೆ ನೋಡ್ತಾ ಇದ್ದಾರೆ. ಕೃಷ್ಣನ ರಥ ಹೋಗ್ತಾ ಇದೆ ದ್ವಾರಕಾಗೆ, ಎಲ್ಲರೂ ಆ ರಥವನ್ನೇ ನೋಡ್ತಾ ಇದ್ದಾರೆ. ರಥ ಹೋಯ್ತು, ಕೃಷ್ಣನ ಹಿಂದೆ ಅವರ ಮನಸ್ಸೆಲ್ಲ ಹೋಯ್ತು. ಕಣ್ಣಿಗೆ ಒಂದು ಲಿಮಿಟೇಷನ್ ಇದೆ, ಒಂದಷ್ಟು ದೂರ ಇರೋ ಪದಾರ್ಥವನ್ನು ನೋಡುತ್ತದೆ ಅಷ್ಟೇ, ಅಂದ್ರೆ ಮನಸ್ಸಾಗಿಲ್ಲ ನೋಡಿ. ಪರಮಾತ್ಮ ಎಲ್ಲಿ ಇದ್ರೂ ಸರಿ, ಮನಸ್ಸಿನಲ್ಲಿ ನಾವು ಆ ರೂಪವನ್ನ ತಂದುಕೊಂಡ್ಬಿಟ್ರೆ ಈಗಲೇ ಉಡುಪಿ ಕೃಷ್ಣನ ಆಕಾರ ಹೇಗಿದೆ ಅಂತ ಕಣ್ಣು ಮುಂದೆ ನಾವು ನೋಡ್ಕೋಬಹುದು. ಅಂತ ಕೃಷ್ಣನನ್ನ ಆಚಾರ್ಯರು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ರೀತಿಯಾಗಿ ಕೃಷ್ಣನನ್ನ ಮನಸ್ಸು ಇಟ್ಟವರಾಗಿದ್ದರು ಅಂತ ಹೇಳ್ತಾರೆ. ನ್ಯರುಂಧನ್ ಉದ್ಗಲ ಭಾಷ್ಪಂ ಔತ್ಕಂಠ್ಯ ದೇವಕೀ ಸುತೆ ನಿರ್ಯಾತ್ಯಗಾರಾನ್ ನೋ ಭದ್ರಂ ಇತಿ ಸ್ಯಾದ್ ಬಾಂಧವ ಸ್ತ್ರೀಯ. ಪರಮಾತ್ಮನ ವಿರಹ ಆಗುವುದರಿಂದ ಆ ಸ್ತ್ರೀಯರ, ಪಾಂಡವರ ಸಂಬಂಧಿಕರಾದ ಸ್ತ್ರೀಯರ ಕಣ್ಣಲ್ಲಿ ನೀರಂತೆ. ಆದರೂ ಕೂಡ ಪ್ರಯಾಣ ಮಾಡುವಾಗ ಈ ರೀತಿಯಾಗಿ ಕಣ್ಣಲ್ಲಿ ನೀರು ಹಾಕೊಂಡಿರೋದು ಅದು ಅಮಂಗಳ. ಆ ರೀತಿಯಾದ ಅಮಂಗಳ ಆಗಬಾರದು ಅಂತ ಹೇಳಿ ಅವರೆಲ್ಲ ಕಣ್ಣೀರನ್ನ ಬರಿಸಿಕೊಂಡು ಸಹನೆ ಮಾಡ್ಕೊಂಡು ಇದ್ರು ಅಂತ ಅರ್ಥ. ಮೃದಂಗ ಶಂಖ ಭೇರ್ಯಶ್ಚ ವೀಣಾ ಪಣವಗೋ ಮುಖಾಃ ಧುಂದುರ್ಯಾನಕ ಘಂಟಾದ್ಯಾಃ ನೇದು ದುಂದುಭಯಸ್ತಥಾ. ಪರಮಾತ್ಮ ಯಾತ್ರೆಯನ್ನು ಮಾಡುವಾಗ ಮೃದಂಗ, ಶಂಖ, ಬೇರಿ, ವೀಣಾ, ಪಣವ ಅಂದ್ರೆ ಢಕ್ಕ, ಅದೊಂದು ವಾದ್ಯ ವಿಶೇಷ, ಗೋಮುಖ, ದುಂದು, ಯಾನ, ಯಾನ ಅಂದ್ರೆ ಪಟಹ ಅಂತ ಬರೀತಾರೆ, ಯಾನಕ ಅಂದ್ರೆ ಪಟಹ, ಘಂಟೆ, ಇದೆಲ್ಲವೂ ಕೂಡ ಶಬ್ದವನ್ನ ಮಾಡಿದವು ಅಂತ ಹೇಳ್ತಾರೆ. ಪ್ರಾಸಾದ ಶಿಖರಾರೂಢಾಃ ಕುರುನಾರ್ಯೋ ದಿದೃಕ್ಷಯ ವವೃಷು ಕುಸುಮೇ ಕೃಷ್ಣೇ ಪ್ರೇಮ ವ್ರೀಡ ಸ್ಮಿತೇಕ್ಷಣಾಃ. ಇನ್ನು ಆ ಮನೆಯಲ್ಲಿ ಹಸ್ತಿನಾವತಿಯಲ್ಲಿ ಇದ್ದ ಪುರ ಜನರೆಲ್ಲ ಉಪ್ಪರಿಗೆ, ಅಂದ್ರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಏನ್ ಹೇಳ್ತೀವಿ, ಅದ್ರ ಮೇಲೆಲ್ಲ ಹತ್ತಿ ನೋಡಿದ್ರು ಕೃಷ್ಣನ ರಥ ಎಷ್ಟು ದೂರ ಹೋಗ್ತಾ ಇದೆ ಹಾಗೆ ಅಂತ. ಮನಸ್ಸಿನಲ್ಲಿ ದುಃಖ, ಆದರೂ ಕೃಷ್ಣನ ರಥವನ್ನು ನೋಡೋಣ ಅಂತ ಕೃಷ್ಣನನ್ನೇ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತು ವವೃಷು ಕುಸುಮೈಹಿ, ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಪಿತಾತಪತ್ರಂ ಜಗ್ರಾಹ ಮುಕ್ತಾಧಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶಃ ಪ್ರಿಯತಮಸ್ಯಃ. ಸಿತಾತಪತ್ರಂ, ಅರ್ಜುನ ಶ್ವೇತಛತ್ರವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಕೃಷ್ಣನ ಹಿಂಬಾಲಿಸಿಕೊಂಡು ಅಲ್ಲಿ ಸ್ವಲ್ಪ ದೂರ ಶ್ವೇತಛತ್ರವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಎಂಥ ಪರಮಾತ್ಮ? ಮುಕ್ತಾಧಾಮ ವಿಭೂಷಿತಂ, ಮುತ್ತಿನ ಮಾಲೆಯಿಂದ ಅಲಂಕರಿಸಲ್ಪಟ್ಟಿದ್ದ ಆ ಪರಮಾತ್ಮ ಆ ಛತ್ರಕ್ಕೆ ರತ್ನದಂಡ, ರತ್ನ ಖಚಿತವಾದ ದಂಡ, ಅಂತ ದಂಡದಿಂದ ಮೇಲೆ ಬಿಳಿದಾಗಿ ಶ್ವೇತ ಛತ್ರ, ಅದನ್ನ ಗುಡಾಕೇಶ, ನಿದ್ರೆಯನ್ನ ಗೆದ್ದ ಆ ಅರ್ಜುನ ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಎಂಥವನು? ಪ್ರಿಯತಮಸ್ಯ, ಅರ್ಜುನನಿಗೆ ಭಾರಿ ಇಷ್ಟ ಕೃಷ್ಣ ಅಂತ. ಕೃಷ್ಣನಿಗೂ ಅಷ್ಟೇ, ಅರ್ಜುನ ಅಂದ್ರೆ ಭಾರಿ ಪ್ರಿಯ. ಇನ್ನು
ಉದ್ಧವ ಸಾತ್ವಿಕಿಶ್ಚೈವ ವ್ಯಜನೆ ಪರಮಾದ್ಭುತೆ ವಿಕೀರ್ಯಮಾಣೈಃ ಕುಸುಮೈಃ ರೇಜೆ ಮಧುಪತಿ ಪತಿಃ. ಇನ್ನು ಉದ್ಧವ ಸಾತ್ವಿಕಿ ಅವರಿಬ್ರು ಕೂಡ ಪಕ್ಕದಲ್ಲಿ ಚಾಮರವನ್ನು ಬೀಸ್ತಾ ಇದ್ದಾರಂತೆ. ದೇವರಿಗೆ ಚಾಮರ ಸೇವೆ ನಾವು ನಿನ್ನೆ ನೋಡಿದ್ದೀವಿ. ದೇವರಿಗೆ ಪಂಚಭೂತಗಳನ್ನ ಸಮರ್ಪಣೆ ಮಾಡುವ ಕ್ರಮ ಅದು. ಹಾಗೆ ನೋಡಿ ಅಲ್ಲಿ ಮಹಾಭಾರತದಿಂದ ಬಂದಿರುವ ವಿಚಾರವೆಲ್ಲ. ದೇವರಿಗೆ ಛತ್ರ ಸಮರ್ಪಣೆ ಮಾಡಬೇಕು, ಚಾಮರ ಸಮರ್ಪಣೆ ಮಾಡಬೇಕು, ಉಪಚಾರಗಳನ್ನು ಮಾಡಬೇಕು, ಪುಷ್ಪವೃಷ್ಟಿ ಮಾಡಬೇಕು, ಆ ರೀತಿಯಾಗಿ. ಅಶ್ರೂಯಂತಾಶಿಷ ಸತ್ಯಾಹ ತತ್ರ ತತ್ರ ದ್ವಿಜೇರಿತಾಹ ನಾನಾ ರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ. ಅಶ್ರೂಯಂತ ಅಲ್ಲಲ್ಲಿ ಇದ್ದ ಬ್ರಾಹ್ಮಣರೆಲ್ಲ ಆಶೀರ್ವಾದ ಮಂತ್ರವನ್ನ ಹೇಳ್ತಾ ಇದ್ದರಂತೆ. ಯಥಾರ್ಥ ವಿಷಯವಾದ ಮಂತ್ರಗಳಿಂದ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ರು. ಸ್ವಾಮಿ, ನೀನು ಮಾಡ್ತಾ ಇರತಕ್ಕದ್ದು ಅನುರೂಪ ಹೌದು, ಅನುರೂಪ ಅಲ್ಲ. ಅಂದ್ರೆ ಉಚಿತವಾದದ್ದು ಹೌದು, ಉಚಿತ ಅಲ್ಲವೂ ಹೌದು. ಯಾಕೆ? ಏನು ಪರಮಾತ್ಮ ಪಾಂಡವರನ್ನ ರಕ್ಷಣೆ ಮಾಡಿದ್ದು ಪ್ರಕೃತಿಯನ್ನ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳನ್ನ ತೆಗೆದುಕೊಂಡು ಅದರ ಕಾರ್ಯ ಈ ಜಗತ್ತಿನ ಸೃಷ್ಟಿ, ಜಗತ್ತಿನ ರಕ್ಷಣೆ, ಇವುಗಳನ್ನೆಲ್ಲ ಮಾಡೋದು. ಅದೆಲ್ಲ ಯುಕ್ತವಾದದ್ದು. ಯಾವಾಗ ಯುಕ್ತವಾಗ್ತದೆ? ಬ್ರಹ್ಮಾಂಡದ ಒಳಗೆ ಅದೆಲ್ಲ ಯುಕ್ತವಾದ. ಬ್ರಹ್ಮಾಂಡದ ಒಳಗೆ ಇರುವ ಭಗವಂತನ ರೂಪಗಳಿಗೆ ಅದೆಲ್ಲ ಯುಕ್ತ. ಪರಮಾತ್ಮನ ರೂಪ ಬ್ರಹ್ಮಾಂಡ ಒಳಗೆ ಮಾತ್ರ ಇಲ್ಲ, ಬ್ರಹ್ಮಾಂಡದ ಹೊರಗೂ ಇದೆ. ಬ್ರಹ್ಮಾಂಡ ಅಂದ್ರೆ ಅರ್ಥ ಆಗ್ತದಲ್ವಾ? 14 ಲೋಕ, ಅದರ ಸುತ್ತ ಇರುವ ಆವರಣಗಳು ಅಂತ ಇದನ್ನ ಬ್ರಹ್ಮಾಂಡ ಅಂತ ಕರಿತೀವಿ. 14 ಲೋಕವನ್ನ ಬ್ರಹ್ಮಾಂಡ ಅಂತ ಕರಿತೀವಿ. ಅದರ ಸುತ್ತ ನವವಿಧ ಆವರಣ ಇದೆ. ಅದನ್ನ ಅಲ್ಲಿಯೂ ಕೂಡ ಪರಮಾತ್ಮನ ರೂಪಗಳು ಇದೆ. ಆದ್ರೆ ಅಲ್ಲಿರುವ ಪರಮಾತ್ಮನ ರೂಪಗಳಿಗೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ವ್ಯಾಪಾರ ಅಲ್ಲಿ ಇರೋದಿಲ್ಲ. ಏನೇ ಸತ್ವಾದಿ ಗುಣಗಳ ವ್ಯಾಪಾರ ಆಗಬೇಕಂದ್ರೆ ಕೂಡ ಬ್ರಹ್ಮಾಂಡದ ಒಳಗಿನ ರೂಪದಲ್ಲೇ ಆಗ್ತದೆ. ಅದರಿಂದ ದೇವರಿಗೆ ಈ ಸತ್ವಾದಿ ಗುಣಗಳ ಕಾರ್ಯ ಯುಕ್ತವೂ ಹೌದು, ಅಯುಕ್ತವೂ ಹೌದು. ಹೇಗೆ ದೇವರಿಗೆ ದೇವರಿಗೆ ಶರೀರ ಇದೇನು ಹೌದು, ಶರೀರ ಇಲ್ಲ ಅದು ಸರಿ. ದೇವರಿಗೆ ಶರೀರ ಇಲ್ಲವಾ ಹಾಗೆ ಅಂತ ಕೇಳಿದ್ರೆ ಹೌದು, ದೇವರಿಗೆ ಶರೀರ ಇಲ್ಲ. ಯಾವ ಶರೀರ ಇಲ್ಲ? ಪ್ರಾಕೃತವಾದ ಶರೀರ, ಪಾಂಚಭೌತಿಕ ಶರೀರ ಇಲ್ಲ. ನಿಮಗೆ ಇರುವಂತೆ ಪಾಂಚಭೌತಿಕ ಶರೀರ ದೇವರಿಗೆ ಇಲ್ಲ. ಆದರೆ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಶರೀರ ಇದೆ. ಅದೇ ರೀತಿಯಾಗಿ ದೇವರಿಗೆ ಸತ್ವಾದಿ ವ್ಯಾಪಾರಗಳು ಇದೆಯೋ ಇಲ್ಲವೋ, ದೇವರಿಗೆ ಕ್ರಿಯೆ ಇದೆಯೋ ಇಲ್ಲವೋ? ದೇವರಿಗೆ ಕ್ರಿಯೆ ಇದೆ, ದೇವರಿಗೆ ಕ್ರಿಯೆ ಇಲ್ಲ, ಎರಡೂ ಹೌದು. ಬ್ರಹ್ಮಾಂಡದ ಒಳಗೆ ಆ ಪ್ರಕೃತಿಯ ಕ್ರಿಯೆಗಳು ಇದೆ, ಬ್ರಹ್ಮಾಂಡದ ಹೊರಗಡೆ ಪ್ರಕೃತಿಯ ಕ್ರಿಯೆಗಳು ಇರೋದಿಲ್ಲ ಅಂತ ಒಟ್ಟು ಅದರ ಅಭಿಪ್ರಾಯ. ಈ ರೀತಿಯಾಗಿ ಬ್ರಾಹ್ಮಣರೆಲ್ಲ ಸ್ತೋತ್ರ ಮಾಡ್ತಾ ಇದ್ರು ಕೃಷ್ಣನನ್ನ ಅಂತ. ಕೃಷ್ಣ ದ್ವಾರಕೆಗೆ ಹೋಗ್ತಾ ಇದ್ದಾರೆ ಅಂತ ಒಟ್ಟು ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಆತ್ಮನ್ ಶ್ರೀ ಹರೇ ನಮಃ.